ಹಲೋ ಸಾಕ್ಷಿ, ಅಪ್ಪ ಏನಂದ್ರು? ಯಾಕವ್ರು ಪದೇ ಪದೇ ನನ್ನ ಕಾಲ್ನ ಕಟ್ ಮಾಡಿ ಸ್ವಿಚ್ ಆಫ್ ಮಾಡಿದ್ರಂತೆ? ಯಾಕವ್ರು ನನಗೆ ವಾಪಸ್ ಕಾಲ್ ಮಾಡಿಲ್ಲ? ಅಮ್ಮ ಕೂಲ್, ಟೆನ್ಷನ್ ಮಾಡ್ಕೋಬೇಡಿ. ಅಪ್ಪನ ಹತ್ರ ನಾನು ಮಾತಾಡಕ್ಕಾಗಿಲ್ಲ, ನಾನೇ ಅಪ್ಪನ ಕೈ ಫೋನ್ ಮಾಡಿಸ್ತೀನಿ, ಓಕೆನಾ? ಸರಿ ಸಾಕ್ಷಿ, ಆರ್ಯನ್ ಮದ್ವೆ ವಿಷಯ ಎಲ್ಲಿವರೆಗೆ ಬಂತು? ಅಜ್ಜಿನೂ ಹುಡುಗಿನ ಒಪ್ಕೊಂಡಾಯ್ತು. ಹುಡುಗಿ ತುಂಬಾ ಒಳ್ಳೆವಳು. ಆ ಹುಡುಗಿ ಬಗ್ಗೆ ನೀವೊಂದ್ ವಿಷಯ ಕೇಳಿದ್ರೆ ಆಶ್ಚರ್ಯ ಸಂತೋಷ ಎರಡೂ ಒಟ್ಟೊಟ್ಟಿಗೆ ಆಗತ್ತೆ. ಯಾಕೆ? ನಿನ್ ಭಾವಿ ಸೊಸೆ ಇದ್ದಾಳಲ್ಲ ಅನುಷಾ, ಅವಳಿಗೆ ಅವ್ರ ಅಪ್ಪಂಗೆ ನೀನು ಡ್ಯಾಡಿ ದೂರ ಆಗಿರೋ ವಿಷಯ ಹೇಗೋ ಗೊತ್ತಾಗಿದೆ. ಅದಕ್ಕೆ ಅವಳು ಈ ಮದ್ವೆ ನಡಿಬೇಕು ಅಂದ್ರೆ ಒಂದ್ ಕಂಡೀಷನ್ ಹಾಕಿದಾಳೆ. ಏನು ಗೊತ್ತಾ? ನೀನು ಈ ಮನೆಗೆ ನಿನ್ ಹಕ್ಕಿನಿಂದ ಬಂದಿರ್ಬೇಕು ಅಂತ. ಅದಕ್ಕೆ ನಿಮ್ ಡ್ಯಾಡಿ ಏನ್ ಹೇಳಿದ್ರಂತೆ? ಖುಷಿಯಿಂದ ಒಪ್ಕೊಂಡ್ರಂತೆ. ಅಜ್ಜಿಗೂ ತುಂಬಾ ಸಂತೋಷ ಆಗಿದೆ. ನಡಿಬೇಕಾಗಿರೋದು ನಿನ್ ಮದ್ವೆ, ನೀನೇ ಹೋಗಿ ಅಮ್ಮನ್ನ ಕರ್ಕೊಂಡ್ ಬಾ ಅಂತ ಡ್ಯಾಡಿ ಆರ್ಯಂಗ್ ಹೇಳಿದ್ರಂತೆ. ಆರ್ಯ ಒಪ್ಕೊಂಡಂತ? ನಿನ್ ಮೌನದಲ್ಲೇ ನನಗೆ ಉತ್ತರ ಸಿಕ್ತು ಬಿಡು. ಆರ್ಯ ನನ್ನ ಹೆಸರು ಕೇಳ್ತಿದ್ದ ಹಾಗೆ ಕೋಪ ಮಾಡ್ಕೊಂಡಿರ್ತಾರೆ ಅಲ್ವಾ? ಸ್ವಲ್ಪ ಕೋಪ ಮಾಡ್ಕೊಂಡ. ಅದ್ರ ಬಗ್ಗೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನಾನು, ಅಜ್ಜಿ, ಡ್ಯಾಡಿ ಮತ್ತೆ ಆರ್ಯನ್ ಮದ್ವೆ ಆಗ್ತದಲ್ಲ ಹುಡುಗಿ ಅನುಷಾ, ನಾವೆಲ್ಲರೂ ಸೇರಿ ನೀವ್ ಈ ಮನೆಗ್ ಬರೋದಕ್ಕೆ ಆರ್ಯನ ಒಪ್ಪಿಸ್ತೀವಿ. ನೀನೇನು ಟೆನ್ಷನ್ ಮಾಡ್ಕೋಬೇಡ ಅಮ್ಮ. ನೀನು ಈ ಮನೆಗ್ ಬಂದೇ ಬರ್ತೀಯ, ಆರ್ಯನ್ ಮದ್ವೆಗೆ ಇದ್ದೇ ಇರ್ತೀಯ. ಸಾಕ್ಷಿ, ಆರ್ಯನ್ ಮದುವೆಗಿಂತ ಮುಂಚೆ ನನಗೆ ಇನ್ನೊಂದು ಜವಾಬ್ದಾರಿ ಇದೆ. ಏನು? ನನ್ನ ಮಗಳು ಮದುವೆ ಮಾಡೋದು. ನಿನಗೊಂದು ಒಳ್ಳೆ ಹುಡುಗನ ಹುಡುಕಿಟ್ಟಿದ್ದೀನಿ. ಅಯ್ಯಯ್ಯೋ, ನಾನ್ ನೋಡಿದ್ರೆ ರಂಜಿತ್ ಜೊತೆ ಮದ್ವೆ ಆಗ್ಬೇಕು, ಅಮ್ಮ ಕೂಡ ಈ ಮದ್ವೆಗೆ ಒಪ್ತಾರೆ ಅಂತ ಕನಸು ಕಾಣ್ತಾ ಇದ್ದೀನಿ. ಆದ್ರೆ ಅಮ್ಮ ನನಗ್ ಬೇರೆ ಗಂಡು ನೋಡ್ತಾ ಇದ್ದಾರೆ. ಈಗ ಏನ್ ಮಾಡ್ಲಿ? ರಂಜಿತ್ ವಿಷಯನ ಇಷ್ಟು ದಿನ ಹೇಳ್ದಿರ ತಪ್ಪು ಮಾಡ್ಬಿಟ್ಟೆ ಅನಿಸ್ತಿದೆ. ಹಲೋ ಸಾಕ್ಷಿ, ಯಾಕೆ ಸುಮ್ಮನೆ ಬಿಟ್ಟೆ? ಏನೂ ಇಲ್ಲಮ್ಮ, ನಿನ್ ಮಾತು ಕೇಳಿಸ್ಕೊತಾ ಇದ್ದೆ. ಯಾಕೆ ನಿನ್ ವಾಯ್ಸ್ ಡಲ್ ಆಗಿ ಹೋಯ್ತು? ಈ ಅಮ್ಮ ಎಂತ ಹುಡುಗನ ಹುಡುಕಿರ್ತಾರೋ ಅಂತನಾ? ನೀನೇನು ಯೋಚನೆ ಮಾಡ್ಬೇಡ, ಈ ಅಮ್ಮ ನಿನ್ಗೊಳ್ಳೆ ಹುಡುಗನ ಹುಡುಕಿರ್ತಾಳೆ. ಆದ್ರೂ ಅಮ್ಮ, ನೀನು ಒಂದ್ಸರಿ ಹುಡುಗನ್ ನೋಡು. ನಿನಗೆ ಇಷ್ಟ ಆದ್ರೆ ಸರಿ, ಇಲ್ಲ ಅಂದ್ರೆ ಬೇರೆ ಹುಡುಗನ್ ಹುಡುಕಿದ್ರೆ ಆಯ್ತು. ಆದ್ರೆ ನನ್ನ ಮಗಳು ನಾನು ನೋಡಿರೋ ಹುಡುಗನೇ ಒಪ್ಕೊಳ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ಯಲ್ಲ ಅಮ್ಮ. ಯಾರ ಹುಡುಗ? ಈಗಲೇ ಅದನ್ನೆಲ್ಲ ಫೋನಲ್ಲಿ ಹೇಳೋದಕ್ಕಾಗಲ್ಲ ಕಣೆ, ಯಾಕೆಂದ್ರೆ ನಾನೇ ಅವ್ರ ಜೊತೆ ಇನ್ನೂ ಮಾತಾಡ್ಲಿಲ್ಲ. ಮೊದಲು ನೀನು ಮನೆಗೆ ಬಾ, ಆಮೇಲೆ ಅವ್ರು ಯಾರು ಏನು ಅಂತ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಆಮೇಲೂ ನೀನು ಅವ್ರನ್ನ ಒಪ್ಪಿ ಮಾತಾಡಿ ಅಂತ ಹೇಳಿದ್ರೆ ಮಾತ್ರ ಆ ವಿಷಯನ ಅವ್ರ ಹತ್ರ ಮಾತಾಡ್ತೀನಿ. ಸರಿಮ್ಮ. ಸರಿ ಸಾಕ್ಷಿ, ಬಾಯ್. ಅಮ್ಮನ್ ಮೀಟ್ ಮಾಡಕ್ ಹೋದಾಗ ಹೇಗಾದ್ರೂ ಮಾಡಿ ರಂಜಿತ್ ವಿಷಯ ಹೇಳ್ಬಿಡ್ಬೇಕು. ನೀವು ಸರಿಯಾದ ಟೈಮ್ಗೆ ಆದಿತ್ಯಂಗೆ 5 ಲಕ್ಷ ರೂಪಾಯಿ ಕೊಟ್ಟು ನಮ್ಮ ಶಿಶು ವಿಹಾರದ ಮಕ್ಕಳನ್ನೆಲ್ಲ ಕಾಪಾಡಿದ್ರಿ ಸರ್. ನೀವು ನಮ್ಮ ಪಾಲಿಗೆ ತಂದೆ, ತಾಯಿ, ದೇವ್ರು ಎಲ್ಲ ಆಗಿದ್ದೀರಾ ಸರ್. ನಿನ್ನ ಸಮಸ್ಯೆ ಎಲ್ಲ ಪರಿಹಾರ ಆಯ್ತಲ್ಲ ಆದಿತ್ಯ? ಆ ಸೂರ್ಯನ್ ಪಿ ಅರ್ಪಿತಾ ಜಾಸ್ತಿ ಏನೋ ಗಲಾಟೆ ಮಾಡಲಿಲ್ಲ ತಾನೆ? ಆದಿತ್ಯ ಬರೋದಕ್ಕೂ ಮುಂಚೆ ಅವ್ರು ನನ್ನ ಜೊತೆ ತುಂಬಾ ರಫ್ ಆಗಿ ನಡ್ಕೊಂಡ್ರು ಸರ್. ಆದಿತ್ಯ ಬಂದಾದ್ಮೇಲೆ ಅವ್ರಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ದ. ಆ ಅರ್ಪಿತಾನೇ ಅಲ್ವಾ ನೀನು ನಿನ್ನ ತಾಯಿ ನಿಮ್ಮ ತಂದೆಯಿಂದ ದೂರ ಆಗೋದಕ್ಕೆ ಕಾರಣ ಆಗಿದ್ದು? ನಿಮಗೆ ಗೊತ್ತಾಯ್ತು? ನನ್ನಂಥವನಿಗೆ ಇಂಥ ವಿಷಯಗಳನ್ನ ತಿಳ್ಕೊಳ್ಳೋದು ಅಷ್ಟು ಕಷ್ಟ ಅಲ್ಲ. ಬೇರೆ ಬೇರೆ ಸೋರ್ಸ್ ಇರುತ್ತೆ. ಸೊ MLA ಸೂರ್ಯ ನಿನಗೆ ತಂದೆ ಆಗಬೇಕು.
ನನ್ನ ತಂದೆ ಸೂರ್ಯ ಅಲ್ಲ ಬಾಸ್. ನನ್ನ ತಂದೆ ಸೂರ್ಯ ನನ್ನ ತಾಯಿನ ಎಣ್ಣೆ ಗಂಡ. ಆ ಆರ್ಯ ನನ್ನ ತಮ್ಮ ಅಲ್ಲ, ಆ ಸೂರ್ಯನ ಮಗ. ಆದಿ, ಕಂಟ್ರೋಲ್ ಯೋರ್ ಸೆಲ್ಫ್. ಯಾರಾದ್ರೂ ಆ ಸೂರ್ಯ ನನ್ನ ತಂದೆ ಅಂದ್ರೆ ನನ್ನ ಕೋಪ ಕಿತ್ಕೊಂಡ್ ಬರುತ್ತೆ ಸರ್. ಹೋಗಿ ಹೋಗಿ ಆ ಕೆಲ್ಸೋಡ್ ಮಾತು ಕೇಳ್ಕೊಂಡು ನಮ್ಮಮ್ಮನ ಮನೆಯಿಂದ ಆಚೆ ಆಗ್ತ ಅಂತ ಮನುಷ್ಯ ನಮ್ಮ ತಂದೆ ಅಂತ ಹೇಗೆ ಹೇಳಿ ಸರ್? ಸಾರಿ ಆದಿತ್ಯ, ನಿನ್ನ ಫೀಲಿಂಗ್ಸ್ನ ಹರ್ಟ್ ಮಾಡಿದೆ ಅಂತ ಅನ್ಸುತ್ತೆ. ನೀವ್ ಯಾಕೆ ಸಾರಿ ಕೇಳಕ್ ಹೋಗ್ತೀರಾ ಬಾಸ್? ನಾನು ಸಾರಿ ಕೇಳಬೇಕು. ನೀವು ಮಾಡಿದ ಹೆಲ್ಪಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ ಅಂತ ನಾವಿಬ್ಬರು ಬಂದ್ವಿ. ಅಷ್ಟಲ್ಲಿ ಅಪ್ಸೆಟ್ ಆಗೋಗ್ಬಿಟ್ಟೆ. ಸಾರಿ ಬಾಸ್. ಇಟ್ಸ್ ಓಕೆ ಆದಿ. ಈ ವಯಸ್ಸಿನಲ್ಲಿ ಈ ಥರದ ಮುಂಗೋಪ ಎಲ್ಲ ಸಹಜ. ಹೋಗ್ಲಿ ಬಿಡು. ಒಟ್ಟಿನಲ್ಲಿ ನಿರೋಷಾರ್ ಶಿಶುಗಾರದ ಪ್ರಾಬ್ಲಮ್ ಸಾಲ್ವ್ ಆಗಿ ಮಕ್ಕಳಿಗೆ ಸೆಕ್ಯೂರಿಟಿ ಆಯ್ತಲ್ಲ, ಅದೇ ನನಗೆ ಸಂತೋಷ. ಎಲ್ಲ ನಿಮ್ದೆಯಿಂದ ಆಯ್ತು ಬಾಸ್. ನಾನು ಇಲ್ಲ ಮನೆಗೆ ಬಿಟ್ಟು ವಾಪಸ್ ಬರ್ತೀನಿ. ಪರವಾಗಿಲ್ಲ, ಇವತ್ತು ರಜೆ ತಗೋ. ನಿರೋಷಾಗೆ ಇವತ್ತು ಒಂದು ಒಳ್ಳೆ ಫಿಲ್ಮ್ ತೋರಿಸಿ ಆರಾಮಾಗಿ ಸುತ್ತಾಡ್ಕೊಂಡು ನಾಳೆ ಕೆಲ್ಸಕ್ಕೆ ಬಾ. ಓಕೆ? ಸರಿ ಬಾಸ್, ಬರ್ತೀವಿ ಬಾಸ್. ಬರ್ತೀನಿ ಅಂಕಲ್. ಹುಷಾರಮ್ಮ. ಏನೇ ಸಹಾಯ ಬೇಕಿದ್ರು ನನಗೆ ಕೇಳು. ಸರಿ ಅಂಕಲ್. ನೋಡ್ತಾ ಇರೋ ಸೂರ್ಯ, ಬೆಂಕಿ ಚಂಡಿನ ಥರ ಇರೋ ಈ ನಿನ್ನ ಮಗನ್ನೇ ಜ್ವಾಲಾಮುಖಿ ಮಾಡಿ ನಿನ್ನನ್ನ ಹೇಗೆ ಸುಟ್ಟು ಭಸ್ಮ ಮಾಡ್ತೀನಿ ಅಂತ. ಅರ್ಪಿತಾ, ಅರ್ಪಿತಾ. ಡ್ಯಾಡಿ ಕರೆದ್ರಾ? ಅರ್ಪಿತಾ ಅವಾಗಿಂದ ಕರಿತಾ ಇದ್ದೀನಿ. ಎಲ್ಲಿದ್ದಾಳೆ ನೋಡು. ಸರಿ ಡ್ಯಾಡಿ. ಅರ್ಪಿತಾ ಆಂಟಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದಾರೆ. ಮೋಸ್ಟ್ಲಿ ಮನೆ ಬಿಟ್ಟು ಹೋಗ್ತಿದ್ದಾರೆ ಅನ್ಸುತ್ತೆ. ಹೌದಾ? ಏನೇನಾದ್ರು ಅಂತೀಯ ಅವಳಿಗೆ? ಇಲ್ಲಪ್ಪ. ಅಮ್ಮ, ಅಮ್ಮ. ಏನ್ ಸೂರ್ಯ? ಅರ್ಪಿತಾ ನೀನೇನಾದ್ರು ಅಂತೀಯ? ನಾನೇನು ಆಗ್ಲಿಲ್ಲಪ್ಪ. ಮತ್ತೇನಾಯ್ತು ಅವಳಿಗೆ ಮನೆ ಬಿಟ್ಟು ಹೋಗುವಂಥದ್ದು? ತಗೊಳ್ಳಿ ಸರ್ ಈ ಡೈರಿ. ಇದನ್ನೆಲ್ಲ ಯಾಕೆ ಕೊಡ್ತಿದ್ಯಾ ಅರ್ಪಿತಾ? ಲಗೇಜ್ ತಗೊಂಡು ಎಲ್ಲಿಗೆ ಹೋಗ್ತಿದ್ಯಾ? ಇದರಲ್ಲಿ ಫಿಕ್ಸ್ ಆಗಿರೋ ನಿಮ್ಮ ಪ್ರೋಗ್ರಾಮ್ ಡೀಟೇಲ್ಸ್ ಎಲ್ಲ ಇದೆ. ನಾನು ಈ ಮನೆ ಬಿಟ್ಟು ಹೋಗ್ತಿದ್ದೀನಿ. ನಂಗೆ ಗೌರವ ಸಿಗದಿರೋ ಕಡೆ ನಾನಿರಲ್ಲ ಸರ್. ನಿನ್ ಗೌರವ ಕಮ್ಮಿ ಆಗೋ ಥರ ಯಾರೇನಂದ್ರು? ನಾನಿವತ್ತು ಶಿಶು ವಿಹಾರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕೆ ಅಂತ ಹೋಗಿದ್ನಲ್ಲ, ಅಲ್ಲೊಬ್ಬ ನಂಗೆ ತುಂಬಾ ಅವಮಾನ ಆಗೋ ಹಾಗೆ ಮಾತಾಡ್ದ. ಮನೆ ಪಾತ್ರೆ ತೊಳೆಯೋಕ್ ಬಂದೋಳು. ಸೂರ್ಯನ್ ಬೆಡ್ರೂಮ್ ಮೇಲೆ ಕಣ್ಣು ಹಾಕಿ ಅವ್ರ ಹೆಂಡತಿ ಮನೆ ಬಿಟ್ಟು ಹೋಗೋವಾಗ ಮಾಡ್ದೋಳು ನೀನು. ಮನೆ ಮುರ್ಕಿ, ಮನೆ ಹಾಳಿ ನೀನು. ಇಷ್ಟೆಲ್ಲ ಅವಮಾನ ಮಾಡಿಸ್ಕೊಂಡು ಹೇಗೆ ಸರ್ ತಲೆ ಎತ್ತಿ ಬದುಕೋಕ್ಕಾಗತ್ತೆ? ಅದಕ್ಕೆ ನಾನು ಗುರ್ತು ಪರಿಚಯನೇ ಇಲ್ದಿರೋಂಥ ಜಾಗಕ್ಕೆ ಹೋಗಿ ತಲೆ ಮರೆಸ್ಕೊಂಡಿದ್ಬಿಡ್ತೀನಿ. ಯಾರು ಮಾಡಿದ್ದು? ನಾನೀಗಲೇ ಪಾಠ ಕಲಿಸ್ತೀನಿ. ಡ್ಯಾಡ್, ಇವ್ರು ಹೇಳ್ತಿರೋದು ನೋಡಿದ್ರೆ ಅದು ಬೇರೆ ಯಾರು ಅಲ್ಲ, ನಮ್ಮಣ್ಣ ಆದಿತ್ಯನೇ. ಹೌದಾ? ಸೂರ್ಯ, ಅದೇನು ಅಂತ ವಿಚಾರಿಸು. ಅಜ್ಜಿ, ಹಾಗಲ್ಲ ಸುಮ್ಮನೆ ಪೊಲೀಸಿಗೆ ಫೋನ್ ಮಾಡೋಕ್ಕಾಗಲ್ಲ. ಡ್ಯಾಡಿ ರೆಪ್ಯುಟೇಷನ್ ಹಾಳಾಗತ್ತೆ. ನನಗನ್ನಿಸ್ತಿದೆ ಅರ್ಪಿತಾ ಆಂಟಿನೇ ಏನೋ ನಿಜ ಮುಚ್ಚಿಡ್ತಾ ಇದ್ದಾರೆ ಅಂತ. ಯಾರೋ ಒಬ್ಬ ಬಂದು ಇವ್ರಿಗೆ ಯಾಕೆ ಅವಮಾನ ಮಾಡ್ತಾನೆ? ನೀನು ಹೇಳೋದು ನಿಜಾನೇ ಸಾಕ್ಷಿ. ಆ ಹುಡುಗನ ನೀನು ಏನೋ ಮಾಡಿದೆ, ಅವನ್ಯಾಕೆ ನಿನಗೆ ಅವಮಾನ ಮಾಡ್ತಾನೆ? ನಾನೇನು ಮಾಡಿಲ್ಲಮ್ಮ.
ಓ ನೀವೇನು ಮಾಡ್ತಾ ಸುಮ್ನೆ ಜಗಳಕ್ಕೆ ಬಂದ್ಬಿಟ್ನಾ? ನಂಗೆ ಅವಮಾನ ಆಗಿದೆ ಅಂತ ಹೇಳ್ತಿದ್ರು. ನೀವೆಲ್ಲ ನಂಗೆ ಸಪೋರ್ಟ್ ಮಾಡಿದ್ರೆ ನನ್ನೇ ಅನುಮಾನ ಪಡ್ತಿದ್ದೀರಾ ಅಲ್ವಾ? ನನ್ನ ಮೇಲೆ ನಂಬಿಕೆ ಇಲ್ದಿರೋ ಮನೇಲಿ ನನಗೆ ಮರ್ಯಾದೆ ಸಿಗದಿರೋ ಮನೇಲಿ ಇನ್ನೊಂದು ನಿಮಿಷನೂ ಇರಲ್ಲ. ನಿಂತ್ಕೊಳ್ಳಿ ಅರ್ಪಿತಾ ಆಂಟಿ. ನೀವ್ ಹೇಳಿದ್ರಿ ಅಂತ ಆ ಹುಡುಗನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನಿಮ್ ಮುಂದೆ ಏನ್ ಮಾತಾಡಿದ್ನೋ ಅದನ್ನೇ ಪೊಲೀಸ್ ಮುಂದೆನೂ ಮಾತಾಡ್ತಾನೆ ತಾನೆ. ಆಗ ಹೋಗೋದು ಯಾರು ಮರ್ಯಾದೆ ಹೇಳಿ? ನಮ್ ಡ್ಯಾಡಿ ಮರ್ಯಾದೆ. ಹಾಗಂತ ಸುಮ್ಮನಿದ್ಬಿಟ್ರೆ ಅವ್ನು ಹೇಳಿದ ಮಾತೆಲ್ಲ ನಿಜ ಆಗಲ್ವಾ? ಅವ್ನು ಹೇಳಿದ ಮಾತೆಲ್ಲ ನಿಜಾನೇ ಅಲ್ವಾ ಆಂಟಿ? ನೀವು ಈ ಮನೆ ಹೊಡೆದಿದ್ ನಿಜ. ನಿಮ್ಮಿಂದಾಗಿ ಆರ್ತಿ ಮಮ್ಮಿ ಡ್ಯಾಡಿನ ಈ ಮನೆನ ಬಿಟ್ಟು ಹೋಗಿದ್ದು ನಿಜ ಅಲ್ವಾ? ಯಾಕಂದ್ರೆ ಅದನ್ನ ಹೇಳಿದ್ದು ಬೇರೆ ಯಾರು ಅಲ್ಲ, ನನ್ನಣ್ಣ ಆದಿತ್ಯ. ಹಾಗಾಗಿ ನೀವು ನಮ್ಮನೇಲಿ ಆಡಿದ ಆಟಗಳೆಲ್ಲ ಅವನಿಗೆ ಚೆನ್ನಾಗಿ ಗೊತ್ತಿದೆ. ಅದು ನಮ್ಮ ಆದಿತ್ಯನಾ? ಹೌದು ಅಜ್ಜಿ. ಬೇರೆ ಯಾರೋ ಇವ್ರ ಮೇಲೆ ಹೀಗೆಲ್ಲ ಹೇಳಕ್ ಹೇಗೆ ಸಾಧ್ಯ? ಅರ್ಪಿತಾ ಆಂಟಿ, ಇಷ್ಟ್ರ ಮೇಲೂ ನೀವು ಮನೆ ಬಿಟ್ಟು ಹೋಗ್ಬೇಕು ಅನ್ಸಿದ್ರೆ ನಿಮ್ಮ ಇಷ್ಟ. ಎಲ್ಲರೂ ನಾನು ಈ ಮನೆ ಬಿಟ್ಟು ಹೋದ್ರೆ ಸಾಕು ಅನ್ನೋ ಥರ ಕಾಯ್ತಿದ್ದಾರೆ. ಈ ಟೈಮಲ್ಲಿ ನಾನೇನಾದರೂ ಮನೆ ಬಿಟ್ಟು ಹೋದರೆ ನನಗಿಂತ ದಡ್ಡಿ ಬೇರೆ ಯಾರೂ ಇರಲ್ಲ. ಈಗ ನಾನು ಹೋದರೆ ಯಾವ ಪ್ರಯೋಜನವೂ ಇಲ್ಲ. ನಾನು ಕಣ್ಣೀರು ಹಾಕಿದ್ರೆ ಇಲ್ಲಿ ಕರ್ಗೋರು ಕೂಡ ಯಾರೂ ಇಲ್ಲ. ನನ್ನ ಮಗ ಆರ್ಯನ್ ಮೂಲಕನೇ ಏನಾದರೂ ಪ್ಲ್ಯಾನ್ ಮಾಡಬೇಕು. ಸೂರ್ಯ ಅವಳು ಹೋಗಿ ಬಾಗ್ಲಾಕೊಂಡ್ಬಿಟ್ಲು. ಖಂಡಿತ ಅವಳು ಏನು ಮಾಡ್ಕೊಳ್ಳಲ್ಲಮ್ಮ. 100% ಅವಳು ಆರ್ಯನ್ಗೆ ಫೋನ್ ಮಾಡಿ. ಏನು ನೀವು ಮನೆ ಬಿಟ್ಟು ಹೋಗ್ತಾ ಇದ್ದೀರಾ? ಯಾಕೆ ಅರ್ಪಿತಾ ಅಮ್ಮ, ನೀವು ಮನೆ ಬಿಟ್ಟು ಹೋಗೋಂಥದ್ದು ಏನಾಯ್ತು? ನನಗೆ ಮನೇಲಾಗ್ಲಿ ಮನೆ ಹೊರಗಡೆ ಆಗ್ಲಿ ಯಾರು ಮರ್ಯಾದೆನೇ ಕೊಡ್ತಿಲ್ಲ ಆರ್ಯ. ಅದಕ್ಕೆ ಯಾರು ಇಲ್ದಿರೋ ಜಾಗಕ್ಕೆ ನಾ ಹೊರಟೋಗ್ತೇನೆ. ನೋಡಿ ಅಮ್ಮ, ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ. ನಾನು ನಿಮ್ಮ ಜೊತೆ ಇರೋ ತನಕ ನೀವು ಧೈರ್ಯ ಕಳ್ಕೊಂಡು ಏನನ್ನೋ ತಪ್ಪು ಡಿಸಿಷನ್ ತಗೊಳ್ಬೇಡಿ. ಈಗ ಯಾರು ನಿಮ್ಗೆ ಅವಮಾನ ಮಾಡಿದ್ದು? ಇವತ್ತು ನಾನು ಒಂದು ಶಿಶು ವಿಹಾರದ ರಿಜಿಸ್ಟ್ರೇಷನ್ಗೆ ಅಂತ ಹೋಗಿದ್ದೆ. ಅವಾಗ ಅಲ್ಲೊಬ್ಬ ಹುಡುಗನ ತುಂಬ ಅವಮಾನ ಮಾಡ್ದ. ಅವನ್ ಯಾರು ಅಂತ ಗೊತ್ತಾಯ್ತಾ ಅಮ್ಮ? ಅಲ್ಲ, ಆ ಹುಡುಗ ಯಾರು ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ಮನೆಗೆ ಬಂದ್ಮೇಲೆ ಗೊತ್ತಾಯ್ತು ಅವನು ಆರ್ತಿ ಮಗ ಆದಿತ್ಯ ಅಂತ. ಸಾಕ್ಷಿ ಹೇಳಿದ್ಲು. ಆದಿತ್ಯನ? ನೋಡಿ ಅಮ್ಮ, ಏನೇ ಆಗಲಿ ನನ್ನ ಮನೆ ಬರೋ ತನಕ ನೀವೆಲ್ಲೂ ಹೋಗ್ಬಾರ್ದು. ನಿಮ್ಗೆ ಅವಮಾನ ಮಾಡಿದ್ನಲ್ಲ ಆದಿತ್ಯ, ಅವನನ್ನ ನಾನು ವಿಚಾರಿಸ್ಕೊಳ್ತೀನಿ. ಆಗ್ಲಿ ಆರ್ಯ, ನೀ ಹೇಗೆ ಹೇಳ್ತೀಯೋ ಹಾಗೆ ಹೇಳ್ತೀನಿ. ನನಗೆ ನನ್ನೋರು ಅಂತ ಇನ್ನ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳು? ಸರಿ ಆರ್ಯ. ಆರ್ತಿ, ನೋಡ್ತಾ ಇರು, ನಿನ್ನ ಈ ಮಗನ ಕೈಯಿಂದನೇ ಇನ್ನೊಬ್ಬ ಮಗನ ಸಂಹಾರನ ಹೇಗೆ ಮಾಡ್ತೀನಿ ಅಂತ. ನಿನ್ನನ್ನು, ನಿನ್ನ ಫ್ಯಾಮಿಲಿನ ಬೂಡು ಸಮೇತ ಕೀಳ್ದೆ ಬಿಡಲ್ಲ. ಹೇಳಿ ಸಾಕ್ಷಿ. ನಿನ್ಗೊಂದು ಸೂಪರ್ ಸುದ್ದಿ ಕೂಡ ನಾನು ಫೋನ್ ಮಾಡಿದೆ. ಕೇಳಿದ್ರೆ ಫುಲ್ ಖುಷಿ ಆಗ್ಬಿಡ್ತೀಯ. ಏನೇ ಅಂತದ್ದು? ಆರ್ಯ ಏನಾದ್ರೂ ನನ್ನ ನೋಡ್ಬೇಕು ಅಂತ ಹೇಳಿದ್ನಾ? ಕಂಟ್ರೋಲ್ ಕಂಟ್ರೋಲ್, ಅಷ್ಟೊಂದು ಫಾಸ್ಟಾಗಿ ಹೋಗ್ಬೇಡ ಅಮ್ಮ. ಅದಕ್ಕಿನ್ನೂ ಸ್ವಲ್ಪ ಕಾಯ್ಬೇಕು ನೀನು. ಇದು ಮೀಡಿಯಂ ಖುಷಿ ಕೊಡೋ ವಿಷಯ. ನಿನ್ನನ್ ಮನೆ ಬಿಟ್ಟು ಹೋಗೋ ಹಾಗೆ ಮಾಡಿದ್ರಲ್ಲ, ಅವರೇ ಇವತ್ತು ಮನೆ ಬಿಟ್ಟು ಹೊರಟು ನಿಂತಿದ್ದಾರೆ. ಏನು? ಅರ್ಪಿತಾ ಮನೆ ಬಿಟ್ಟು ಹೋಗ್ತಾ ಇದ್ದಾಳ? ಹ್ಞೂ ಅಮ್ಮ. ಯಾಕೆ? ಅಂಥದ್ದೇನಾಯ್ತು? ನಿಮ್ಮ ಡ್ಯಾಡಿ ಏನಾದ್ರು ಅಂದ್ರಾ? ಡ್ಯಾಡಿ ಏನು ಅನ್ಲಿಲ್ಲ. ಮತ್ ಯಾರೇನಂದ್ರು ಅವಳಿಗೆ? ನಮ್ಮಣ್ಣ ಆದಿತ್ಯ ಕೊಟ್ಟಿರೋ ಶಾಕ್ ಅದು. ಅಷ್ಟಕ್ಕೆ ಅರ್ಪಿತಾ ಆಂಟಿ ನಡುಗ್ ಹೋಗ್ಬಿಟ್ಟಿದ್ದಾರೆ. ಇವತ್ ಬೆಳಗ್ಗೆ ನೋಡಿದ್ರೆ ಕಣ್ಣೀರ್ ಹಾಕೊಂಡು ಬಟ್ಟೆ ಪ್ಯಾಕ್ ಮಾಡ್ಕೋತಾ ಇದ್ರು. ಏನು? ಆದಿತ್ಯ ಅರ್ಪಿತಂಗ್ ಬೈದಂತ?
ಈ ವಿಷಯ ನನಗೆ ಹೇಳಲೇ ಇಲ್ಲ ನೋಡು. ಆದಿತ್ಯ ಏನಂತ ಬೈದಂತೆ ಅರ್ಪಿತಂಗೆ? ಈ ಅರ್ಪಿತಾ ಆಂಟಿ ನಾವ್ ಅಂದ್ಕೊಂಡ್ರೆ ಸಾಮಾನ್ಯದವ್ರಲ್ಲ ಅಮ್ಮ. ಶಿಶು ವಿಹಾರ ನಡೆಸ್ಬೇಕು ಅಂತ ಒಂದ್ ಜಾಗ ನೋಡಿದ್ರಂತೆ. ಆ ಜಾಗದ ಓನರ್ ಯಾರು ಗೊತ್ತಾ? ನಮ್ಮ ಆದಿತ್ಯನ್ ಗರ್ಲ್ ಫ್ರೆಂಡ್ ನಿರೋಷಾ. ಈ ನಿರೋಷಾ ಅರ್ಪಿತಾ ಆಂಟಿ ಹತ್ರ ಸ್ವಲ್ಪ ಸಾಲ ತಗೊಂಡಿದ್ಲಂತೆ. ಅದಕ್ಕೆ ಅರ್ಪಿತಾ ಸಾಲ ವಾಪಸ್ ಕೊಡಕ್ ಆಗಿಲ್ವಲ್ಲ, ಈ ಜಾಗ ಕೊಡು ಅಂತ ಕೇಳಿದ್ದಾರೆ. ಅಷ್ಟರಲ್ಲಿ ಆದಿತ್ಯ ಅಣ್ಣ ಹೇಗೋ ದುಡ್ಡು ಅರೇಂಜ್ ಮಾಡ್ಕೊಂಡು ಅರ್ಪಿತನ್ ಮುಖದ ಮೇಲೆ ಬಿಸಾಕಿ ಜಾಗ ಕೊಡಕ್ ಆಗಲ್ಲ ಅಂತ ಹೇಳಿದಾನೆ. ಅದಕ್ಕೆ ಅರ್ಪಿತಾ ಆದಿತ್ಯ ಮೇಲೆ ಜಗಳಕ್ಕೆ ನಿಂತ್ಬಿಟ್ಟಿದ್ದಾಳೆ. ಆದಿತ್ಯ ಅಣ್ಣ ಅವ್ರ ಹಿಂದೆ ಮಾಡಿದ್ದನ್ನೆಲ್ಲ ಹೇಳಿ ಎಲ್ರ ಮುಂದೆ ಚೆನ್ನಾಗಿ ಅವಮಾನ ಮಾಡಿದಾನೆ. ಅರ್ಪಿತಾ ಇಷ್ಟೆಲ್ಲ ಹೇಳಿದ್ಮೇಲೂ ಸೂರ್ಯ ಅವರು ಆದಿತ್ಯ ಯಾಕೆ ಹೀಗೆ ಮಾಡ್ದ ಅಂತ ಕೋಪ ಮಾಡ್ಕೊಳ್ಳಿಲ್ವಾ? ಆದಿತ್ಯ ಹೀಗ್ ಮಾಡಿದಕ್ಕೆ ಡ್ಯಾಡಿ ಒಳಗೊಳಗೆ ಸಂತೋಷ ಪಟ್ಕೊಂಡಿದಾರಮ್ಮ. ಹೌದಾ? ಅರ್ಪಿತಾ ಮನೆ ಬಿಟ್ಟು ಹೋಗ್ತೀನಿ ಅಂದಾಗ ಸೂರ್ಯ ಅವ್ರು ಬೇಡ ಅಂತ ಹೇಳಿಲ್ವಾ? ಹೋದ್ರೆ ಹೋಗ್ಲಿ ಅಂತ ಸುಮ್ಮನೆ ಇದ್ರು. ಹಾಗಾದ್ರೆ ಅರ್ಪಿತಾ ಮನೆ ಬಿಟ್ಟು ಹೊರಟೋದ್ಲಾ? ಇನ್ನೂ ಹೋಗೇ ಇಲ್ಲ. ಇನ್ನೇನು ಹೊರಡೋ ಸಮಯ. ಮಿಕ್ಕಿದ ಬರ್ದಿನ ಆಮೇಲೆ ಹೇಳ್ತೀನಿ. ಬಾಯ್. ಸಾಕ್ಷಿ, ಹಲೋ ಸಾಕ್ಷಿ. ಮನೆ ಬಿಟ್ಟು ಹೋಗ್ತಿದ್ದೀನಿ ಸರ್. ನಿನ್ನಿಷ್ಟ. ಏನ್ ಡ್ಯಾಡ್, ಅರ್ಪಿತಾ ಅಮ್ಮ ಮನೆ ಬಿಟ್ಟು ಹೋಗ್ತೀನಿ ಅಂತಿದ್ರೆ ನಿನ್ನಿಷ್ಟ ಅಂತಿದ್ದೀರಾ? ಅವಳಾಗೊಳೆ ಮನೆ ಬಿಟ್ಟು ಹೊಡ್ತೀನಿ ಅಂದಾಗ ನಾನೇನ್ ಮಾಡ್ಲಪ್ಪ? ಅಮ್ಮ, ನಾನು ಮನೆಗೆ ಬರ್ತೀನಿ, ಮನೆಗೆ ಬಂದ್ಮೇಲೆ ಮಾತಾಡೋಣ ಅಂತ ಫೋನಲ್ಲಿ ಹೇಳಿಲ್ವಾ? ಆದ್ರೂ ಮನೆ ಬಿಟ್ಟು ಹೋಗ್ತಾ ಇದ್ದೀರಲ್ವಾ? ನನ್ನ ಮಾತಿಗೆ ಅಷ್ಟು ಬೆಲೆ ಇಲ್ವಾ ಅಮ್ಮ? ನೀನೊಬ್ಬ ನನ್ನ ಮನೆ ಬಿಟ್ಟು ಹೋಗ್ಬೇಡಿ ಅಂತ ಹೇಳ್ತಿದ್ಯಾ, ಆದ್ರೆ ಇಲ್ಲಿರೋರ್ಗೆ ಯಾರಿಗೂ ನಾನು ಇಲ್ಲಿರೋದು ಇಷ್ಟ ಇಲ್ಲ. ನಾನು ಮನೆ ಬಿಟ್ಟು ಹೋದ್ರೆ ಸಾಕು ಅಂತ ಕಾಯ್ತಿದ್ದಾರೆ. ಈ ತರ ಮಾತಾಡಿ ಆರ್ಯನ್ ಯಾಕೆ ನಮ್ಮ ವಿರುದ್ಧ ಕಟ್ತೀರಾ? ನಾವ್ ಹೇಳಿದ್ವಾ ನಿಮಗ್ ಮನೆ ಬಿಟ್ಟು ಹೋಗಿ ಅಂತ? ಮನೆ ಬಿಟ್ಟು ಹೋಗ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ವಾ? ಒಬ್ರು ತಡೆಯಕ್ ಬರ್ಲಿಲ್ವಾ? ದಿಸ್ ಇಸ್ ಟೂ ಮಚ್. ಅರ್ಪಿತಾ ಅಮ್ಮ ಇಷ್ಟು ವರ್ಷ ತನ್ನ ಜೀವನ ತೇದಿದ್ದಾರೆ ಈ ಮನೆಗೆ. ಆದಿತ್ಯ ಅವಮಾನ ಮಾಡ್ದಂತ ಮನೆ ಬಿಟ್ಟು ಹೊರಟಿದ್ರೆ ಒಬ್ರು ಅವ್ರ ಸಪೋರ್ಟಿಗೆ ನಿಂತಿಲ್ಲ. ನಿಯತ್ತಿಲ್ಲ ಮನೇಲಿ ಯಾರಿಗೂ. ಸಾಕು ನಿಲ್ಸು ಆರ್ಯ. ನಿನ್ ತಂದೆ ಇಲ್ಲೇ ಇದ್ದೀನಿ. ಮಾತಾಡ್ಬೇಕಾದ್ರೆ ದೊಡ್ಡವರು ಚಿಕ್ಕವರು ಅಂತ ನೋಡ್ಕೊಂಡು ಮಾತಾಡು. ಫಸ್ಟ್ ಆಫ್ ಆಲ್ ಮನೆ ಬಿಟ್ಟು ಹೋಗುವಂತ ಕಷ್ಟ ಈ ಮನೇಲಿ ಏನ್ ಬಂದಿದೆ ಅದನ್ನ ಕೇಳು. ನಿಮ್ಗೆಲ್ಲ ವಿಷಯ ಹೇಳಿದ್ನಲ್ಲ ಸರ್. ಆದಿತ್ಯ ನನ್ನ ಬಗ್ಗೆ ಎಷ್ಟು ತಪ್ಪಾಗಿ ಮಾತಾಡ್ದ, ನಂಗೆ ಎಷ್ಟು ಅವಮಾನ ಮಾಡಿದ್ದ ಅಂತ. ಅವನ ಬಗ್ಗೆ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿದ್ರೆ ನೀವು ಆಸಕ್ತಿನೇ ತೋರಿಸ್ತಿಲ್ಲ. ಮನೆಯವರೇ ನಂಗೆ ಮರ್ಯಾದೆ ಕೊಡದೆ ಇದ್ಮೇಲೆ ಮನೆ ಹೊರಗಡೆ ಅವ್ರು ಮರ್ಯಾದೆ ಕೊಡ್ತಾರ? ಅದಕ್ಕೆ ನನ್ನ ಮರ್ಯಾದೆ ಸಿಗದಿರೋ ಜಾಗದಲ್ಲಿ ಇರೋದು ಬೇಡ ಅಂತ ಈ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿರೋದು ನಾನು. ಇವ್ರು ಹೇಳೋದ್ರಲ್ಲಿ ನ್ಯಾಯ ಇಲ್ವಾ ಡ್ಯಾಡ್? ಆದಿತ್ಯ ಇವ್ರ ಜೊತೆ ಮಿಸ್ಬಿಹೇವ್ ಮಾಡಿದ್ದಾನೆ ಅಂದಮೇಲೆ ಅವ್ರ ಮೇಲೆ ಕಂಪ್ಲೇಂಟ್ ಲಾಂಚ್ ಮಾಡ್ಬೇಕಾನೆ ನೀವು? ಆದಿತ್ಯ ಏನಂದ ಗೊತ್ತಾ ಇವ್ರಿಗೆ? ಮನೆ ಹಾಳಿ ಮನೆ ಮುರ್ಕಿಯಿಂದ 20 ವರ್ಷದ ಮುಂಚೆ ಪ್ಲಾನ್ ಮಾಡಿ ಆರ್ತಿ ಅಮ್ಮನ್ನ ಆದಿತ್ಯನ ಮನೆ ಬಿಟ್ಟು ಹೋಗೋ ಹಾಗೆ ಮಾಡಿದ್ ಇವ್ರೇ ತಾನೆ. ಅದನ್ನೇ ಎಲ್ರೂ ಮುಂದೆ ಹೇಳ್ದ. ಅದ್ರಲ್ಲೇನ್ ತಪ್ಪು? ನೋಡ್ದೆ ಆರ್ಯ, ಸಾಕ್ಷಿ ಹೇಗೆ ಮಾತಾಡ್ತಾಳೆ ಅಂತ. ಅವಳ ಮನ್ಸಲ್ಲಿ ನನ್ನ ಬಗ್ಗೆ ಎಷ್ಟು ದ್ವೇಷ ಇದೆ. ಇಂಥ ಮನೇಲಿ ನಾನು ಹೇಗಿರ್ಲಿ? ಅರ್ಪಿತಾ, ನಿನ್ನ ಉದ್ದೇಶ ಏನು? ನನ್ನ ಮಕ್ಕಳ ಮಧ್ಯೆ ಜಗಳ ತಂದಾಕ್ಬೇಕು ಅಂತಿದ್ಯಾ? ಆದಿತ್ಯ ಮನೆ ಮುರುಕಿ ಅಂದಿದ್ದನ್ನ ನಿಜ ಮಾಡ್ಬೇಕು ಅಂತಿದ್ಯಾ? ಏನ್ ಸರ್ ನೀವು ಹೀಗೆ ಮಾತಾಡ್ತಿದ್ದೀರಾ? ಆದಿತ್ಯ ಹೇಳಿದ ಮಾತ್ರ ನಾನು ನಿಜ ಮಾಡ್ತೀನಿ ಅನ್ನೋ ಥರ ಹೇಳ್ತಿದ್ದೀರಲ್ಲ. ಹಾಗಾದ್ರೆ ಆರ್ತಿ ಅವ್ರ ಮನೆ ಬಿಟ್ಟು ಹೋಗೋದಕ್ಕೆ ನಾನೇನಾ ಕಾರಣ? ಯಾರ ಕಾರಣ ಅಲ್ಲ ಅನ್ನೋದು ಬೇಕಾಗಿಲ್ಲ. ಈಗೇನು ಮಾಡಬೇಕು ಅದನ್ನು ಹೇಳಿ. ಆದಿ ನಂಗೆ ತುಂಬ ಅವಮಾನ ಮಾಡಿದ್ದಾನೆ. ಅವನ ಮೇಲೆ ಕಂಪ್ಲೇಂಟ್ ಕೊಡಬೇಕು. ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ ಅರ್ಪಿತಾ. ಅದು ಕಂಪ್ಲೇಂಟ್ ಕೊಡೋಷ್ಟು ಅಫೆನ್ಸ್ ಅಲ್ಲ. ಅರ್ಪಿತಾ ಅಮ್ಮ ತಪ್ಪು ಸರಿ ಕೇಳ್ತಿಲ್ಲ ಡ್ಯಾಡ್. ಆದಿತ್ಯ ಅವ್ರಿಗೆ ಅವಮಾನ ಆಗೋ ಥರ ಮಾತಾಡಿದ್ದಾನೆ. ಕಂಪ್ಲೇಂಟ್ ಕೊಡದೇ ಇದ್ರೆ ಅವನಿನ್ನೂ ಮೆರಿತಾನ ಅಷ್ಟೇ. ಆದಿತ್ಯನ ಮೇಲೆ ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ ಆರ್ಯ. ಆದಿತ್ಯನ ಮೇಲೆ ಕಂಪ್ಲೇಂಟ್ ಕೊಟ್ರೆ
ಆದಿತ್ಯ ಅರ್ಪಿತಂಗೆ ಏನು ಬೈದ ಅಂತ ಡೀಟೇಲಾಗಿ ಹೇಳಬೇಕಾಗುತ್ತೆ. ನಾನೊಬ್ಬ ಪಬ್ಲಿಕ್ ಸರ್ವೆಂಟ್. ನ್ಯಾಚುರಲಿ ಇದು ಮೀಡಿಯಾದವ್ರಿಗೆ ಗೊತ್ತಾಗುತ್ತೆ, ಪೇಪರಲ್ಲಿ ನ್ಯೂಸಲ್ಲಿ ಸುದ್ದಿ ಆಗುತ್ತೆ. ನಮ್ಮ ಮರ್ಯಾದೆನೇ ಹೋಗುತ್ತೆ. ನಮ್ಮ ಮರ್ಯಾದೆನ ನಾವೇ ಹರಾಜು ಹಾಕೋಬೇಕಾ ಹೇಳು? ಸರಿ, ಕಂಪ್ಲೇಂಟ್ ಕೊಡೋದು ಬೇಡ. ನೀವು ಸಾಕ್ಷಿ ಒಪ್ಕೊಳ್ಳಿ, ನಾನು ಮನೆ ಮುರಿಯೋ ಕೆಲಸ ಮಾಡಿಲ್ಲ ಅಂತ. ಆಯಿತು, ನೀನು ಆ ಕೆಲಸ ಮಾಡಿಲ್ಲ. ಈಗ ಮನೆ ಬಿಟ್ಟು ಹೋಗೋ ಮಾತು ಬಿಟ್ಟು ಒಳಗಡೆ ಹೋಗು. ಅವಳಿಗೂ ಹೇಳೋಕೆ ಹೇಳಿ. ಅದನ್ನು ನಾನು ಹೇಳೋಕ್ಕಾಗಲ್ಲ ಅರ್ಪಿತಾ, ಅದು ಅವಳು ವೈಯಕ್ತಿಕ ಅಭಿಪ್ರಾಯ. ಅವಳನ್ನ ಬಲವಂತ ಮಾಡೋಕ್ಕಾಗಲ್ಲ. ಸಾಕ್ಷಿ, ಅರ್ಪಿತಾ ಅಮ್ಮಂಗೆ ಸಾರಿ ಕೇಳು. ನಾನು ಯಾಕೆ ಸಾರಿ ಕೇಳಲಿ? ಸಾರಿ ಕೇಳೋ ಅಂತ ತಪ್ಪು ನಾನೇನೋ ಮಾಡಿಲ್ಲ, ನಾನು ಸಾರಿ ಕೇಳಲ್ಲ. ಸಾಕ್ಷಿಗೆ ನಾನು ಈ ಮನೇಲಿರೋದು ಇಷ್ಟ ಇಲ್ಲ. ಸರಿ, ನಾನು ಮನೆ ಬಿಟ್ಟು ಹೋಗ್ತೀನಿ. ಒಂದು ನಿಮಿಷ ಅರ್ಪಿತಾ ಅಮ್ಮ, ನಿಮಗೆ ಮರ್ಯಾದೆ ಇಲ್ದಿರೋ ಕಡೆ ನನಗಿರೋಕೆ ಇಷ್ಟ ಇಲ್ಲ ಅಮ್ಮ.